ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ ದರ್ಶನ್. ಮಗ ವಿನೀಶ್ ಮಂಕ್ ಆಗಿದ್ದಾರೆ. ಅಜ್ಜಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ವಿನೀಶ್. ದರ್ಶನ್ ಪುತ್ರ ವಿನೀಶ್ ಅಜ್ಜಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಪ್ಪ ಮಾಡಿರುವಂಥ ಗನಂದಾರಿ ಕೆಲಸ ಇವತ್ತು ಮನೆ ಮಂದಿಗೆಲ್ಲ ಸುತ್ತಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಪ ಅವರೆಲ್ಲ ಬಹಳ ಸಂಕಷ್ಟದಲ್ಲಿದ್ದಾರೆ ಅಪ್ಪ ಜೈಲಿಗೆ ಹೋಗಿರೋದ್ರಿಂದಾಗಿ. ಅಜ್ಜಿ ಮನೆಯಲ್ಲಿ ದರ್ಶನ್ ಪುತ್ರ ವಿನೀಶ್ ಉಳಿದಿದ್ದಾರೆ. ಮೀನಾ ತೂಗುದೀಪ್ ಜೊತೆಯಲ್ಲಿ ವಿನೀಶ್ ಇದ್ದಾರೆ, ವಾಸ್ತವ್ಯ ಹೂಡಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಮನೆ. ದರ್ಶನ್ ಅಕ್ಕನ ಮಗನ ಜೊತೆಯಲ್ಲಿರುವ ವಿನೀಶ್. ಕೊಲೆ ಕೇಸ್ನಲ್ಲಿ ತಂದೆ ಲಾಕ್ ಆಗಿದ್ದಾರೆ, ಮಗ ಮಂಕ್ ಆಗಿದ್ದಾರೆ ವಿನೀಶ್. ಅಜ್ಜಿ ಮನೆಯಲ್ಲಿ ದರ್ಶನ್ ಪುತ್ರ ವಿನೀಶ್ ಉಳಿದಿದ್ದಾರೆ. ಮೀನಾ ತೂಗುದೀಪ್ ಅವರ ಜೊತೆಯಲ್ಲಿ ವಿನೀಶ್ ವಾಸ್ತವ್ಯ ಹೂಡಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಮನೆ. ದರ್ಶನ್ ಅಕ್ಕನ ಮಗನ ಜೊತೆಯಲ್ಲಿ ವಿನೀಶ್ ಇದ್ದಾರೆ. ಈ ನಡುವೆ ಚಿಕ್ಕಣ್ಣ ಆಯಿತು, ಮತ್ತೊಬ್ಬ ನಟನಿಗೆ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಆ ಪಾರ್ಟಿಯಲ್ಲಿ ಇನ್ನೊಬ್ಬ ನಟ ಇದ್ದ, ಯಶಸ್ ಸೂರ್ಯ. ಇತ್ತೀಚೆಗೆ ಗರಡಿ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆತ ಕೂಡ ಇದ್ದ. ಅಗತ್ಯ ಬಿದ್ದರೆ ಆತನಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ನಿನ್ನೆ ಚಿಕ್ಕಣ್ಣ ಅವ್ರಿಗೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಈ ಹುಡುಗ ಕೂಡ ಇದ್ದ, ಯಶಸ್ ಸೂರ್ಯ ಗರಡಿ ಅನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರು. ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದೆ ಅಂತಾರೆ ಯಶಸ್. ಜೊತೆಗೆ ಇನ್ನೊಂದು ಮಾತು ಬರ್ತಾ ಇದೆ, ಅಲ್ಲೊಬ್ಬರು ಪ್ರೊಡ್ಯೂಸರ್ ಕೂಡ ಇದ್ದರು ಅಂತೇಳಿ. ನೋಡಿ, ಇವರೇ ನಟ ಯಶಸ್ ಸೂರ್ಯ. ಸೊ ಇವರನ್ನು ಕೂಡ ಕರೆಸಿ ಕೆಲವು ಮಾಹಿತಿಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನೋಟಿಸ್ ಕೊಡ್ಬೋದು, ಕೊಡದೇನೆ ಇರ್ಬೋದು. ಬಟ್ ಪಾರ್ಟಿಲಿ ಇದ್ದ ಕಾರಣಕ್ಕಾಗಿ ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಗೆರಟ್ ಅಂತ ಸಿನಿಮಾದಲ್ಲಿ ನಟಿಸಿದ್ರು. ಅದರಲ್ಲಿ ದರ್ಶನ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ, ಅತಿಥಿ ಪಾತ್ರದಲ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕಾಣಿಸ್ಕೊಂಡಿದ್ರು. ಹಲವಾರು ವರ್ಷಗಳಿಂದ ಯಶಸ್ ದರ್ಶನ್ ಅವರ ಜೊತೆಗೇನೆ ಇದ್ದಾರೆ. ತೆರೆ ಮೇಲೆ ಸಖತ್ತಾಗಿ ಕಾಮಿಡಿ ಮಾಡಿ ಜನರನ್ನ ನಗಿಸ್ತಾ ಇದ್ದಂಥ ಚಿಕ್ಕಣ್ಣ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದಾಗ, ಆ ಪಬ್ನಲ್ಲಿ ಪಾರ್ಟಿ ಮಾಡಿದಾಗ ಚಿಕ್ಕಣ್ಣ ಕೂಡ ಇದ್ರು ಅನ್ನೋದು ಅವ್ರನ್ನ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಚಿಕ್ಕಣ್ಣಗೆ ಎದುರಾಗಿರುವಂಥ ಸಂಕಷ್ಟ ಏನು ಅನ್ನೋದರ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲೆ ಕೇಸಲ್ಲಿ ನಟ ಚಿಕ್ಕಣ್ಣನಿಗೆ ಪೊಲೀಸರಿಂದ ಡ್ರಿಲ್. ನಟನಿಗೆ ಸತತ 3 ಗಂಟೆಗಳ ಕಾಲ ವಿಚಾರಣೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಬ್ಬರು ಕೊಲೆ ಕೇಸಲ್ಲಿ ಲಾಕ್ ಆಗ್ತಿದ್ರೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಕಾಮಿಡಿ ಆಕ್ಟರ್ ಚಿಕ್ಕಣ್ಣ ಹೆಸರು ತಳುಕು ಹಾಕಿಕೊಂಡಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನಿನ್ನೆ ನೋಟಿಸ್ ನೀಡಿದ್ರು. ಅದರಂತೆ ವಿಚಾರಣೆಗೆ ಹಾಜರಾದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸುವುದಕ್ಕೂ ಮುನ್ನ ಚಿಕ್ಕಣ್ಣರನ್ನ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಬರುವಂತೆ ಸೂಚನೆ ಕೊಟ್ಟಿದ್ರು. ರೆಸ್ಟೋ ಬಾರ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ರು ಎಂಬ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಕರೆಸಿ ಪೊಲೀಸರು ಮಹಾಜರು ನಡೆಸಿದ್ರು. ರೆಸ್ಟೋ ಬಾರ್ನಲ್ಲಿ ದರ್ಶನ್, ಪವನ್, ಪ್ರದೋಷ್, ಚಿಕ್ಕಣ್ಣರ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಲಾಯಿತು. ಈ ವೇಳೆ ಪಾರ್ಟಿ ವೇಳೆ ಯಾರೆಲ್ಲ ಇದ್ರು, ಯಾವ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಅಂತ ಪೊಲೀಸರು ಮಾಹಿತಿ ಪಡೆದ್ರು. ಪಿನ್ ಟು ಪಿನ್ ಮಾಹಿತಿ ಸಿಕ್ಕ ಬಳಿಕ ಕೆಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಠಾಣೆಗೆ ವಾಪಸ್ಸಾದ್ರು. ಸ್ಥಳ ಮಹಾಜರು ಮುಗಿಸಿ ಆರೋಪಿಗಳು ಠಾಣೆಗೆ ವಾಪಸ್ಸಾದರು. ಈತ ಚಿಕ್ಕಣ್ಣ ಕೂಡ ಠಾಣೆಯಲ್ಲಿ ವಿಚಾರಣೆ ಎದುರಿಸಿದ್ರು. ಸತತ 3 ಗಂಟೆಗಳ ಕಾಲ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ ಚಿಕ್ಕಣ್ಣ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಚಿಕ್ಕಣ್ಣ ಪಾರ್ಟಿ ದಿನ ನಡೆದ ವಿಚಾರಕ್ಕೆ ಕರೆದಿದ್ರು, ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಎಂದರು. ಅವ್ರಿಗೆ ಗೊತ್ತಿರಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ
ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಂತಕರ ಲಿಸ್ಟ್ ಬೆಳೆಯುತ್ತಲೇ ಇದೆ. ಹಲ್ಲೆ ನಡೆದ ಮಾಹಿತಿ ಇದ್ದದ್ದು 10-20 ಜನಕ್ಕೆ ಅಲ್ಲ, ಹಲ್ಲೆ ಬಗ್ಗೆ 50 ಜನಕ್ಕೆ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಹಲ್ಲೆಯ ಮತ್ತೊಂದು ಮಗ್ಗಲು ರಿವೀಲ್ ಆಗಿದ್ದು, ಈ ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.